ಒತ್ತಾಯ ಕರೆಯಲು ಏನು ನಿನ್ನೆ ಅರಸೀಕೆರೆ ತಾಲೂಕಲ್ಲಿ ಒಂದು ಹೋದ ಬಾರಿ ಚುನಾವಣೆಗೆ ನಿಂತು ಸೋತಂಥ ಅಭ್ಯರ್ಥಿಯಾದ ಇನ್ನ ಸಂತೋಷಣ್ಣವರು ಅರಸೀಕೆರೆ ಪತ್ರಿಕಾ ಮಾಧ್ಯಮದವ್ರು ಬಿಟ್ಟು ಏನಕ್ಕೆ ಹಾಸನದಲ್ಲಿ ಹೋಗಿ ಕರೆದ್ರು ಅಂತ ಅದು ನಿಮ್ಮಲ್ಲಿದೆ ಗೊಂದಲ, ನನಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಅರಸೀಕೆರೆ ಮಾಧ್ಯಮದಲ್ಲಿ ಮಾಡಿದಂಥ ಎಲ್ಲ ಪತ್ರಿಕೆ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಿರ್ತವೆ. ಹಾಸನಕ್ಕೆ ಹೋಗಿ ಜಿಲ್ಲಾ ಮಟ್ಟದಲ್ಲಿ ಕರೆದಿರೋದು ಗೊಂದಲ, ಅದು ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಅವರು 4 ಸಬ್ಜೆಕ್ಟ್ ಇಲ್ಲಿ ಇಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯ ಇಲ್ಲ ಒಂದು, ಅದಾದಮೇಲೆ ಟಿ ಸಿಗಳು ರೈತರಿಗೆ ಸಮರ್ಪಕವಾಗಿ ಟಿ ಸಿ ಕೊಡ್ತಾ ಇಲ್ಲ ಒಂದು, ಅದೇ ರೀತಿ ಶಾಸಕರು ಬೆಂಗಳೂರು ಹತ್ರ ವಾಸ ಹೋಗಿದ್ದಾರೆ, ಅರಸೀಕೆರೆ ತಾಲೂಕು ಸುತ್ತಾಡುತ್ತೆ ಇಲ್ಲ ಅಂತ ಮತ್ತೊಂದು, ಅದೇ ರೀತಿ ದೇವೇಗೌಡರ ಪುತ್ಥಳಿ ಮಾಡಬೇಕು ಗಂಜಿ ಆ್ಯಂಡ್ ಪೋಸ್ಟಲ್ಲಿ ಅಂತ ಇಷ್ಟು 4 ಸಬ್ಜೆಕ್ಟು ನನ್ನ ಮಾಧ್ಯಮದಲ್ಲಿ ಬಂದಿದೆ. ಸಂತೋಷ್ ಅಣ್ಣರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಪತ್ರಿಕಾ ಮಾಧ್ಯಮವನ್ನು ಶುರು ಮಾಡೋಕ್ಕೂ ಮುಂಚೆನೇ ತಾಲೂಕಿನ 4 ಬಾರಿ ಗೆದ್ದಂಥ ಸನ್ಮಾನ್ಯ ಶಾಸಕರು ಶಿವಲಿಂಗೇಗೌಡರು ಹಾಗೂ ಸಂಪನ್ಮೂಲ ಭರಿತವಾದ ಗೃಹ ಮಂಡಳಿ ಅಧ್ಯಕ್ಷರು ಅಂತ ತಮ್ಮ ಬಾಯಲ್ಲೇ ನೀವು ನಮ್ಗೆ ಹೇಳ್ತಾರೆ. ಯಾವುದೇ ಪತ್ರಿಕಾ ಮಾಧ್ಯಮ ಕರೆದಾಗ ಸಂಪನ್ಮೂಲ ಭರಿತ ನಿಗಮ ಮಂಡಳಿ ಅಧ್ಯಕ್ಷರು ಮಂತ್ರಿ ದರ್ಜೆ ಅಂತ ನೀವು ಹೇಳ್ತೀರ. ಒಂದು, ನೀವು ಅರಸೀಕೆರೆಯಲ್ಲಿ ವಾಸ ಇರಲ್ಲ ಅನ್ನೋಕ್ಕೆ ನಿಮಗೊಂದು ವಾಸ್ತವ್ಯ ಕೊಡ್ತೀನಿ. ಈಗ ಅವರು ಕರ್ನಾಟಕ ರಾಜ್ಯದ ಗೃಹ ಮಂಡಳಿ ಅಧ್ಯಕ್ಷರು, ಅರಸೀಕೆರೆ ತಾಲೂಕಿಗೆ ಶಾಸಕರು ಅಷ್ಟೇ ಆಗ್ಬಿಟ್ರೆ ಕರ್ನಾಟಕ ರಾಜ್ಯಕ್ಕೆ ಈ ಗೃಹ ಮಂಡಳಿ ಅಧ್ಯಕ್ಷರು ಯಾವಾಗಲೂ ಅರಸೀಕೆರೆ ಕ್ಷೇತ್ರ ಸುತ್ತಕ್ಕಾಗತ್ತಾ? ಕಾರ್ಯಗಳಿದ್ದಾಗ ಇಲ್ಲಿ ಏನು ಕಾರ್ಯಗಳಿದ್ದಾವೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಯಾವ ಮೂಲಭೂತ ಸೌಕರ್ಯ ಇಲ್ಲ ನೀವು ಹೇಳ್ರಿ ನೋಡೋಣ. ಎಲ್ಲ ಮೂಲಭೂತ ಸೌಕರ್ಯವನ್ನು 20 ವರ್ಷದಿಂದ ಅರಸೀಕೆರೆ ತಾಲೂಕಲ್ಲಿ ಅದ್ಭುತವಾಗಿ ಮೂಲಭೂತ ಸೌಕರ್ಯಗಳು ಆಗಿದ್ದಾವೆ. ಇವತ್ತು ಕುಡಿಯೋ ನೀರು ಇರ್ಬೋದು, ಇನ್ನು ಎಜುಕೇಷನು ಮಕ್ಕಳಿಗೆ ಶಿಕ್ಷಣ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ರಸ್ತೆ ಕಾಂಕ್ರೀಟ್ ರೋಡ್ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳು ಅರಸೀಕೆರೆ ತಾಲೂಕಲ್ಲಿ ಬಹುತೇಕ 100ಕ್ಕೆ 80 ಭಾಗ ಇಲ್ಲ 90 ಭಾಗ ಮೂಲಭೂತ ಸೌಕರ್ಯ ಆಗಿದೆ. ಆ ಕೆಲವು ಮೂಲಭೂತ ಸೌಕರ್ಯಕ್ಕೆ ಯಾರು ಅಡೆತಡೆ ಮಾಡಿರು ಅಂತ ಅದು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಂಡ್ರೆ ನಾವೇನು ಹೇಳೋದು ಬೇಕಾಗಿಲ್ಲ. ಅದೇ ರೀತಿ ಇವತ್ತು ಟಿ ಸಿ ಹೇಳ್ತೀರಾ, ರೈತರಿಗೆ ಟಿ ಸಿ ಇಲ್ಲ, ಬೆಂಗಳೂರಲ್ಲಿ ಶಾಸಕರಿದ್ದಾರೆ ಅಂತ. ಟಿ ಸಿ ಯಾಕಿಲ್ಲ? ಇಲ್ಲಿವರೆಗೂ ಟಿ ಸಿ ನಾವು ನಿಭಾಯಿಸಿದ್ದೀವಿ. ಇವತ್ತು ಕರ್ನಾಟಕ ಈ ರಾಜ್ಯದಲ್ಲಿ ಈ ತಾಲೂಕಲ್ಲಿ ಶಿವಲಿಂಗೇಗೌಡರು ಬರೋಕ್ಕಿಂತ ಹಿಂದೆ ಒಂದು ಟಿ ಸಿ ಹೋದರೆ ಸುಮಾರು 3-4 ತಿಂಗಳು ರೈತರು ಬರೋ ಟಿ ಸಿ ತರಕ್ಕೆ ಅಲಿಯರೋ. ಇವತ್ತು ಬೆಳಿಗ್ಗೆ ಹೋದ್ರೆ ಸಂಜೆ ನಾವು ಟಿ ಸಿ ಕೊಟ್ಟಿದ್ದೀವಿ. ಇವತ್ತು ಬೆಳಗ್ಗೆ 25 KB ಟಿ ಸಿ ಹೋದರೆ ಇವತ್ತು ಸಂಜೆನೇ ಟಿ ಸಿ ತೊಗೊಂಡೋಗಿದ್ದಾರೆ ರೈತರು. ರೈತರ ವರ್ಗಕ್ಕೆ ಶಿವಲಿಂಗೇಗೌಡರು ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ. ಈ ಟಿ ಸಿನ ಈಗ ಏನಾಯಿತು, ಮೊನ್ನೆ ಮಳೆಗಾಳಿ ಬಂದಾಗ ಏಕಾಏಕಿ ಒಂದು 10-20 ಟಿ ಸಿ ಹೋಗಿದ್ದಾರೆ ತಾಲೂಕಲ್ಲಿ, ಇಲ್ಲ ಅಂತೇನು ಹೇಳಂಗಿಲ್ಲ, ಹೋಗಿದ್ದಾರೆ. ನೀವು ಪ್ರಶ್ನೆ ಮಾಡಿದ್ರ. ಆ ಟಿ ಸಿ ಹೋದಾಗ ತಾಂತ್ರಿಕ ದೋಷದಿಂದ ಲೇಟ್ ಆಗಿದೆ 3-4 ದಿನ. ಅದೇ ಇವತ್ತು 8 ದಿನಕ್ಕೆ ಏನು ಟಿ ಸಿ ಹೋಗಿದ್ದಾವೆ ಆ ಟಿ ಸಿಗಳೆಲ್ಲ ಇನ್ನೊಂದು ವಾರದೊಳಗೆ ನಾವೆಲ್ಲ ಸರಿಪಡಿಸ್ತೀವಿ. ಯಾಕೆಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಅದಕ್ಕೆ ಅಧಿಕಾರಿಗಳಿರ್ಬೋದು, ಕಾರ್ಮಿಕ ವರ್ಗದವರು ಇರ್ಬೋದು, ಇವರ ಒಂದು ತಾಂತ್ರಿಕ ದೋಷದಿಂದ ಒಂದು 4-5 ದಿನ ಲೇಟ್ ಆಗಿದೆ. ಯಾವ ರೈತರು KV ಆಫೀಸ್ ಹತ್ರ ಇಲಾಖೆ ಹತ್ರ ಯಾರು ಅವರ ಚಪ್ಪಲಿ ಸೌದಷ್ಟು ತಿರುಗಿಲ್ಲ. ಇವತ್ತೇನಾಗಿದೆ, 25 KB ಟಿ ಸಿ ಇದೆ. ಈ ಒಂದು 25 KB ಟಿ ಸಿಲಿ 3 ಬೋರ್ವಿಲ್ಲ 4 ಓಡಿಸ್ಬೋದು. 8 ಓಡಿಸ್ದಾಗ ಏನಾಗುತ್ತೆ, 8 ಓಡಿಸಿದಾಗ ಆ ಟಿ ಸಿ ಎಲ್ಲ ಹೋಗ್ತವೆ. ಈಗ ನಾವು ನಮ್ಮೂರಲ್ಲೇ ಒಂದು 100 KB ಟಿ ಸಿ ಪದೇ 2-3 ಸತಿ ಹೋಯ್ತು. ನಾವು ಶಿಫ್ಟಿಂಗ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸೈಡು ಒಂದು 8 ಮೋಟ್ರ್ ರೋಡು, ಇನ್ನೊಂದು 8 ಮೋಟ್ರ್ ರೋಡ್ ಅದು ಬಂದು ನೋಡಲಿ ಅವರೇ. ನಾವು ಪ್ರತಿ 3 ದಿನಕ್ಕೆ ಒಂದೊಂದು ಕಡೆ ಮಾಡ್ಕೊಳ್ತಾ ಇದ್ವಿ. ಈ ಥರ ನಮ್ಮ ರೈತರುಗಳು ತಿಳ್ಕೊಂಡಿದ್ರೆ ಈ ಸಂದರ್ಭ ಬರ್ತಿರ್ಲಿಲ್ಲ. ಇದು ಟಿ ಸಿ ಸಮಸ್ಯೆ ಇದ್ದರೆ ಇನ್ನೊಂದು ವಾರದೊಳಗೆ ಏನೇನು ನೀವು ಹೇಳಿದ್ರ 50-60 ಏನಿಲ್ಲ, 7-8 ಟಿ ಸಿ ನಾನು ಮಾಹಿತಿ ತಗೊಂಬಂದಿದ್ದೀವಿ. ಒಂದು 10 ಟಿ ಸಿ ಕೊಡಬೇಕು, ನಾವು ಕೊಡ್ತೀವಿ. ಒಂದು ಸೆಕೆಂಡು, ನೀವು ಇವತ್ತು ಶಿವಲಿಂಗೇಗೌಡರು ಇಡೀ ಕರ್ನಾಟಕದಲ್ಲಿ ಗೃಹ ಮಂಡಳಿ ಹಾಕಿದ್ದಾರೆ, ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ದುಡ್ಡು ತರಬೇಕು ಅಂದರೆ ಅರಸೀಕೆರೆಯಲ್ಲಿ ತಿರುಗಾಡಿದ ದುಡ್ಡು ಬರಲ್ಲ. ಇವತ್ತು ಸರ್ಕಾರದಲ್ಲಿ ದುಡ್ಡು ಬರೋಕ್ಕೆ ಸಚಿವರು ಮನೆಗಳಿಗೆ ಚಪ್ಪಲಿ ಸೌಧ ಇದ್ದಾವೆ. ಶಿವಲಿಂಗೇಗೌಡರು ತಾಲೂಕು ಇಂಪ್ರೂವ್ ಆಗ್ಬೇಕಾರ, ಅಭಿವೃದ್ಧಿ ಹೊಂದಬೇಕು ಅಂದಾಗ ಅವರು ಎಷ್ಟು ಜೊತೆ ಚಪ್ಪಲಿ ಸೌಧ ಇದ್ದಾವೆ, ಯಾರ್ಯಾರ ಮನೆ ಬಾಗಿಲು ಕಾದಾರೆ ಅಂತ ಅವ್ರಿಗೆ ಗೊತ್ತು. ಅದು ಆದ್ದರಿಂದ ಅರಸೀಕೆರೆ ಚಿತ್ರಣ ನಿಮಗೆ ಹೆಚ್ಚಿಗೆ ಗೊತ್ತಿಲ್ಲ. ನೀವು ಅರಸೀಕೆರೆ ಬಂದಿರೋದು 8 ವರ್ಷದಿಂದ, ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿದ್ದೀವಿ. 8 ವರ್ಷದಿಂದ ನಿಮಗೆ ಗೊತ್ತು, ಅಷ್ಟು ಬಿಟ್ಟರೆ ಅದಕ್ಕಿಂತ ಹಿಂದೂ ನಿಮ್ಗೇನೂ ಗೊತ್ತಿಲ್ಲ. ಅದರಿಂದ ಚಪ್ಪಲಿ ಸೌಧ ಶಿವಲಿಂಗೇಗೌಡರು ತಾಲೂಕು ಅಭಿವೃದ್ಧಿ ಮಾಡ್ಬೇಕಾರ ಒಬ್ಬ ಮುಖ್ಯಮಂತ್ರಿ ಮನೆ ಇರ್ಬೋದು, ಇಲ್ಲ ಸಚಿವರು ಮನೆಗಳಿಗೆ ಹೋಗಿ ಈ ತಾಲೂಕಿಗೆ ಅನುದಾನ ತರಕ್ಕೆ ಹೆಚ್ಚಿಗೆ ಇಲ್ಲಿ ಅರಸೀಕೆರೆಯಲ್ಲಿ ಕೂತ್ಕೊಂಡ್ರೆ ಯಾರು ಗ್ರಾಂಟ್ ಕೊಡಲ್ಲ. ಬೆಂಗಳೂರಲ್ಲಿ ಇದ್ದಾರೆ, ಇಡೀ ರಾಜ್ಯದ ಗೃಹ ಮಂಡಳಿ ಅಧ್ಯಕ್ಷರಿಂದ ಅವರು ಇವತ್ತು ಅವರು ರಾಜ್ಯದ ಸಮಸ್ಯೆನೂ ಅವ್ರು ನೋಡಬೇಕು. ಅವ್ರು ಮುಂದಿನ ದಿನಗಳಲ್ಲಿ ಇವಾಗಲೇ ಹೇಳ್ತೀನಿ ಮಂತ್ರಿ ಆಗ್ತಾರೆ ಕರ್ನಾಟಕ ರಾಜ್ಯಕ್ಕೆ.
ಯಾಕೆಂದರೆ ಒಂದು ರಾಜ್ಯದ ಒಬ್ಬ ನಾಯಕರು ರಾಜ್ಯ ಅವ್ರು ಗುರ್ತು ಮಾಡಿದೆ ಮಂತ್ರಿ ಆಗ್ತಾರೆ. ಬರೀ ನೀವೇನು ಹೇಳ್ತಿಲ್ಲ ಸಂಪತ್ಭರಿತ ಒಂದು ಗೃಹ ಮಂಡಳಿ ಅಧ್ಯಕ್ಷ ಆಗಿರಿ ಅಂತ ಕರ್ನಾಟಕ ರಾಜ್ಯದ ಮಂತ್ರಿಗಳು ಹಾಕೋ ಅವರು ಇದ್ದಾರೆ, ಅವ್ರು ಆಗ್ತಾರೆ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇವತ್ತು ನೆಕ್ಸ್ಟು ನೀವು ರಾಗಿ ಕಳ್ಳ ರಾಗಿ ಕಳ್ಳ ರಾಗಿ ಕಳ್ಳ ಮಾತಿದ್ರೆ ನೀವು ರಾಗಿ ಕಳ್ಳ ಅಂತೀರ. ಆ ರಾಗಿ ಕಳ್ಳನ ವಿಚಾರಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ನಾವು ಪ್ರಮಾಣನೂ ಮಾಡಿ ಬಂದಿದ್ದೀವಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಇವತ್ತು ಅವ್ಯವಸ್ಥೆ ಆಗಿದೆ ರಾಗಿ ಇದರಲ್ಲಿ ಅಂತೀರ. ರಾಗಿ ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ಆಗಿಲ್ಲ. ಈಗ ಸಣ್ಣ ಪುಟ್ಟ ಲೋಪದೋಷಗಳು ಇರ್ತವೆ, ಹಮಾಲಿಗಳು ಇರ್ಬೋದು, ಅಲ್ಲಿನ ಒಂದು ಲೋಡರ್ಸ್ ಇರ್ಬೋದು, ಇಲ್ಲ ರೈತರು ಇರ್ಬೋದು. ನಾವು ರೈತರು ದುಡ್ಡು ಕೊಡೋದಕ್ಕೆ ಅವ್ರು ಇಸ್ಕೊಂತಾರೆ. ಇವತ್ತು ನಾನು ರಾಗಿ ಬೆಳೆದಿದ್ದೀನಿ, ನಂದು ಪಾಣಿ ಇಲ್ಲ. ನೀವು ರಾಗಿ ಬೆಳೆದಲ್ಲಿ ನಿಮ್ಮ ಪಾಣಿ ಇದೆ, ನಿಮ್ಮ ಪಾಣಿಗೆ ನಮ್ಮ ರಾಗಿ ಬಿಟ್ಟಿದ್ದೀವಿ, ನೀವು ಅರ್ಥ ಮಾಡ್ಕೋಬೇಕು. ಈಗ ನಾವು ವಿತೌಟ್ ಡಾಕ್ಯುಮೆಂಟ್ ಜಾಗದಲ್ಲಿ ನಾವು ರಾಗಿನ ನಾವು ಬೆಳೆದಿದ್ದೀವಿ, ನಾವು ನಮ್ಮಲ್ಲಿಲ್ಲ, ನಾವು ನಿಮಗೆ ಬಿಟ್ಟಿದ್ದೀವಿ. ನಮ್ಮ ತಾಲೂಕಿನ ರಾಗಿ ಹರಿದಾಡ್ತೈತಲ್ಲ, ಎಷ್ಟು ಬಿಟ್ಟರೆ ಯಾವುದೇ ಅವ್ಯವಸ್ಥೆ ಆಗಿಲ್ಲ. ಇವತ್ತು ರಾಗಿಯಲ್ಲಿ ಏನು ಇವತ್ತು ಒಂದು ಸ್ವಲ್ಪನೂ ಲೋಪದೋಷ ಇಲ್ಲ. ನೀವು ಮಾತಾಡ್ತೀರ ಸಾಕು, ರಾಗಿ ವಿಚಾರ ತಗೊಂತೀರ, ಕ್ಯಾಲ್ಕುಲೇಟರ್ ತಗೊಂಡ್ರೆ 6 ಲಕ್ಷ ಅಂತೀರ. ಒಬ್ಬ ಗೃಹ ಮಂಡಳಿ ಅಧ್ಯಕ್ಷ ಈ ರೈತರ ದುಡ್ಡು ತಿನ್ಬೇಕಾ? 6 ಲಕ್ಷ ಆಯಿತು, 6 ಇಂಟು ಇಷ್ಟು ಇಂಟು ಇಷ್ಟು ಅಂದರೆ ಇವರು ಒಬ್ಬ ಗೃಹ ಮಂಡಳಿ ಅಧ್ಯಕ್ಷ ಇದ್ದರು, ರೈತರ ದುಡ್ಡು ರೈತರಿಗೆ ಮೋಸ ಮಾಡಬೇಕಾ? ಅವರು ರೈತಾಪಿ ವರ್ಗದಲ್ಲಿ ಹುಟ್ಟು ಬಂದಿದ್ದಾರೆ. ನೀವು ಹೇಳ್ತೀರಾ ಮಜ್ಜಿಗೆ ಮಾರ್ಕೊಂಬಂದು ನೀವು ಶಾಸಕರಾಗಿರ ಅಂತೀರ. ಯಾಕೆ ಮಾಡಬಾರ್ದು ಸ್ವಾಮಿ ಮಜ್ಜಿಗೆ? ತಪ್ಪೇನಿದೆ? ನಾವು ಕಂಡರ್ಮಲ್ಲಿ ಮಣ್ಣೆ ಒತ್ತಿದ್ದೀವಿ, ತಪ್ಪೇನು? ರೈತರು ಮೇಲೆ ಏನು ಮಾಡೋಕ್ಕೂ ತಯಾರಿದ್ದೀವಿ. ನೀವು ಶ್ರೀಮಂತರ ವರ್ಗದಲ್ಲಿ ಹುಟ್ಟಿದ್ದೀರಾ, ನಾವು ಬಡ ರೈತರ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ನಾವು ಏನು ಮಾಡ್ತಾರೋ ಕೆಲಸ ಮಾಡೋಕ್ಕೆ ನಾಚಿಕೆ ಇಲ್ಲ. ನಾವು ಕಳ್ತನ ಮಾಡಲ್ವಲ್ಲ, ನಾವು ಮಾಡ್ತೀವಿ, ಅದ್ರಾಗೇನು ಎಳ್ಳೆ ಮಾತಿಲ್ಲ. ಈ ಒಂದು ನೀವು ಮಾತಾಡೋ ಶೈಲಿನ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಮ್ಮ ಇಚ್ಛೆ ಸಂತೋಷ್ ಅಣ್ಣರಿಗೆ. ಅದೇ ರೀತಿ ನೀವು ಇದೆಲ್ಲ ಆದಮೇಲೆ ನೀವು ಎಲ್ಲಿಗೆ ಬರ್ತೀರಾ? ದೇವೇಗೌಡರ ಪುತ್ಥಳಿ ಅಂತ ಬರ್ತೀರಾ. ನಮಗೆ ದೇವೇಗೌಡರ ಮೇಲೆ ನಾವು ಯಾವುದೇ ಪಕ್ಷದಲ್ಲಿ ಅಪಾರವಾದ ಪ್ರೀತಿ ಇದೆ. ಏಕೆಂದರೆ ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬರು ಇವತ್ತು ಈ ದೇಶದ ಚುಕ್ಕಾಣಿ ಹಿಡಿದು ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರೆ ದೇವೇಗೌಡರು ಅಂದರೆ ಸುಮ್ಮನೆ ಸಾಮಾನ್ಯ ಆಗಲ್ಲ. ದೇವೇಗೌಡರಿಗೆ ಪುತ್ಥಳಿ ಮಾಡೋದು ನಮ್ಮ ಶಾಸಕರಾಗಲಿ ಈ ತಾಲೂಕಿನ ಜನಗಳ ಮನಸ್ಸಲ್ಲಿದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಗಬೇಕು. ನೀವು ಹೇಳ್ತೀರಾ ನಾವು ಚಂದ ಎತ್ತಿರ್ತೀವಿ, ದೇವೇಗೌಡರು ಪುತ್ಥಳಿ ಮಾಡೋಕ್ಕೆ ಸಂತೋಷ್ ಅಣ್ಣರೇ ಚಂದ ಎತ್ತದೇನು ಬೇಕಾಗಿಲ್ಲ. ಈ ದೇಶದ ಪ್ರಧಾನಿಯಾಗಿದ್ದಾರೆ, ಅವ್ರ ಮನೇಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಚಿವರಾಗಿದ್ದಾರೆ. ದೇವೇಗೌಡರು ಬರೀ ಗಂಚಿ ಹ್ಯಾಂಡ್ ಪೋಸ್ಟಾಗೆಲ್ಲ ಅವ್ರನ್ನ ಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಎಲ್ಲ ಮಟ್ಟದಲ್ಲೂ ದೇವೇಗೌಡರು ಪುತ್ಥಳಿ ಇಕ್ಕನ. ಅದಕ್ಕೂ ಒಂದು ಸಂದರ್ಭ ಬರುತ್ತೆ. ನೀವು ಹಿಂದೆಲ್ಲ ದೇವೇಗೌಡರು ಬೈತಾ ಇದ್ರಿ, ಕುಮಾರಣ್ಣನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕು ಅಂತ ಅಲ್ಲಿಂದ ಹಂಗೆ ಹೊತ್ಕೊಂಡು ಹೋಗ್ಬಿಟ್ರಿ. ಯಾಕೆ ಈಗ ದೇವೇಗೌಡರ ಮೇಲೆ ಪ್ರೀತಿ ಬಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮದೇ ಮನೆ ಒಂದು 3 ಬಾಗಿಲು ಆಗಿದೆ. ಈಗ ನಿಮ್ಮದೇ ಮನೆ ಒಂದು 3 ಬಾಗಿಲು, 3 ಆ ಕಡೆ 3 ಈ ಕಡೆ 3 ಆ ಕಡೆ ಅಂದಾಗ ನೀವೇನಕ್ಕೆ ಅವ್ರ ಮೇಲೆ ಅತ್ಯಾದ ಪ್ರೀತಿ ಬಂದಿದೆ ಗೊತ್ತಿಲ್ಲ. ದೇವೇಗೌಡರು ಈ ದೇಶಕ್ಕೆ ರೈತನಿಗೆ ಏನಾರು ಇವತ್ತು ಸಬ್ಸಿಡಿ ಕೊಟ್ಟಿದ್ದಾರೆ ಅಂದರೆ ಅದು ದೇವೇಗೌಡರು. ಇವತ್ತು ಹಿಂದುಳಿದ ವರ್ಗದವ್ರಿಗೆ ಏನಾರು ಮೀಸಲಾತಿ ಕೊಟ್ಟಿದ್ದಾರೆ ಅಂದರೆ ಅದು ದೇವೇಗೌಡರು. ಈ ಒಂದು ಹಳ್ಳಿಯ ಒಬ್ಬ ಮಣ್ಣಿನ ಮಗ ಇವತ್ತು ಈ ದೇಶದ ಚುಕ್ಕಾಣಿ ಹಿಡಿದಾರೆ ಅಂದರೆ ಅದು ದೇವೇಗೌಡರು. ಅವ್ರ ಬಗ್ಗೆ ನೀವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದು ಚೆನ್ನಾಗಿರಲ್ಲ. ದೇವೇಗೌಡರ ಮೇಲೆ ಯಾವುದೇ ಪಕ್ಷ ಆಗಲಿ ಎಲ್ಲರಿಗೂ ಪ್ರೀತಿ ಇದೆ. ಏಕೆಂದರೆ ನಾವು ಸಹ ಅವ್ರನ್ನ ತುಂಬ ವರ್ಷದಿಂದ ನಾವು ದೇವೇಗೌಡರ ಶಿಷ್ಯರೇ. ಅವ್ರು ಹೇಳ್ತಾರೆ ನೀವು ದೇವೇಗೌಡರನ್ನ ಒಂದು ಟೆಂಟಲ್ಲಿ ಎಲ್ಲ ಬೆಳೆದಿದ್ದಾರೆ ಅಂತ. ಎಲ್ಲರೂ ಏನು ಹೊತ್ಕೊಂಡೇ ಬಂದಿರಲ್ಲ, ಒಬ್ಬೊಬ್ರು ಬೆಳೆದಿರ್ತಾರೆ. ದೇವೇಗೌಡರು ಅವತ್ತು ಬಿಟ್ಟು ಬರಲಿಲ್ಲ ಅಂದರೆ ಇವತ್ತು ಸಿದ್ದರಾಮಯ್ಯನವ್ರೇನು ಮುಖ್ಯಮಂತ್ರಿಗಳು ಆಗ್ತಿರಲಿಲ್ಲ ಅಲ್ವಾ? ಇವತ್ತು ನಾವೇನಾರು JDS ಶಾಸಕರು ಬಿಟ್ಟು ಬರಲಿಲ್ಲ ಅಂದರೆ 18, 19 ಆಗೋರು. ಕರ್ನಾಟಕ ರಾಜ್ಯ ಅಭಿವೃದ್ಧಿ ಇದು ಅರಸೀಕೆರೆ ತಾಲೂಕು ಅಭಿವೃದ್ಧಿ ಮಾಡೋಕ್ಕಾಗದ? ಗ್ರಾಂಟ್ ಕೊಡೋರ ನಮಗೆ? ಹೇಳ್ರಿ ನೀವೇನಾರ. ನೀವು ನೀರಾವರಿಲಿ ಎತ್ತಿನಹೊಳೆಯಲ್ಲಿ ನಿಮ್ಮ ಪಾತ್ರ ಇಲ್ಲ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವತ್ತು ನಾವು ಅದೇ ಪಕ್ಷಕ್ಕಿದ್ದಾಗ ಶಿವಲಿಂಗೇಗೌಡರು ಒಂದು ಕೋಲಾರ ಒಂದು ಚಿಕ್ಕಬಳ್ಳಾಪುರಕ್ಕೆ ಏನಾರ ಒಂದು ಸಭೆಗೆ ಹೋದಾಗ ಕುಮಾರಣ್ಣವರು ಹೋಗೋದು ಬೇಡ ಅಂತ ಹೇಳಿದ್ದು ಎಲ್ಲರಿಗೂ ಸಹ ಸತ್ಯ. ಅದನ್ನು ಎತ್ತಿನಹೊಳೆ ವಿಚಾರದಲ್ಲಿ ಅವ್ರ ಫ್ಯಾಮಿಲಿ ಪಾತ್ರ ಇಲ್ಲ. ಅರಸೀಕೆರೆಗೆ ನೀರಾವರಿ ಆಗಬೇಕು ಅಂದರೆ 25-30 ವರ್ಷ ಹಿಂದ್ಗಡೆನೇ ಅರಸೀಕೆರೆ ನೀರಾವರಿ ಆಗೋದು. ಅರಸೀಕೆರೆ ಮೇಲೆ ಅವರಿಗೆ ಪ್ರೀತಿ ಇಲ್ಲ. ಅವ್ರಿಗೆ ಅರಸೀಕೆರೆ ಮೇಲೆ ಪ್ರೀತಿ ಇದ್ದರೆ ಅರಸೀಕೆರೆ ರೈತರು ಇವತ್ತು ಗೋಗರಿತಿರಲಿಲ್ಲ ನೀರಿಗೆ. ಒಂದು 50 ವರ್ಷದ ಹಿಂದೆ ನೀರು ಬರೋದು. ದೇವೇಗೌಡರಿಗೆ ಅಂತಂಥ ಒಂದು ಅಧಿಕಾರ ಇತ್ತು. ಈ ರಾಜ್ಯದ ಪ್ರಧಾನಿ, ಈ ದೇಶದ ಪ್ರಧಾನಿ ಆಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಚಿವರಾಗಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಒಂದು ವೈಯಕ್ತಿಕ ಅವ್ರನ್ನ ನಿಮ್ಮ ಸಂಪರ್ಕ ಬೆಳೆಸೋಣಕ್ಕೋ ನಿಮ್ದು ಏನಾರೋ ಅವ್ರ ಹತ್ರ ಬೆಳೆಸೋಣಕ್ಕೋ ನೀವು ದೇವೇಗೌಡರನ್ನ ಇಟ್ಕೊಂಡು ಬರಬೇಡ್ರಿ. ದೇವೇಗೌಡರು ಅಂದರೆ ಎಲ್ಲರಿಗೂ ಪ್ರೀತಿ ಇದೆ. ಆ ಪುತ್ಥಳಿ ಶಿವಲಿಂಗೇಗೌಡರೇ ಮಾಡ್ತಾರೆ.
ಅದಕ್ಕೆ ಸಂದರ್ಭ ಬರಬೇಕು, ಸಮಯ ಸಂದರ್ಭ ಬಂದಾಗ ಈ ತಾಲೂಕಿನವ್ರು ಮಾಡ್ತಾರೆ. ಯಾರು ಏನು ಚೆಂದ ಐತೆ ಮಾಡೋದು ಬೇಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಇವತ್ತು ಪದೇ ಪದೇ ನೀವು ಹೇಳ್ತಲೇ ಇರ್ತೀರ ಶಿವಲಿಂಗೇಗೌಡರ ಮೇಲೆ ಇದು ಅಭಿವೃದ್ಧಿ ಆಗಿಲ್ಲ ಅಂತ. ತಾಲೂಕು ಸಾಕಷ್ಟು ಅಭಿವೃದ್ಧಿ ಆಗಿದೆ. ನೀವು ಇಂಜಿನಿಯರ್ ಕಾಲೇಜಿಗೆ ಯಾರಪ್ಪ, ಇಂಜಿನಿಯರ್ ಕಾಲೇಜಿಗೆ ಯಾರು ಹೋಗಿದ್ರು? ಇವತ್ತು ಇಲ್ಲಿ ಸ್ಟೇ ಮಾಡ್ಸೋಕ್ಕೆ ಯಾರು ಹೋಗಿದ್ರು? ಯಾರ್ಯಾರು ಯಾವ್ಯಾವ ಪಾತ್ರ ಹೇಳ್ಬೇಕಾ? ಆದ್ದರಿಂದ ಬೇಡ. ಈಗ ನಾವೊಂದು ಪ್ರೆಸ್ ಮೀಟಿಂಗ್ ಮಾಡಿದ್ರೆ ನೀವು ನಿಮ್ಮ ಬಾಗ್ಲನ್ನ ನಿಮ್ಮ ಶಿಷ್ಯರು ಬಿಟ್ಟು ಮಾಡಿಸ್ತೀರಾ. ನಮಗೆ ಏನಿಲ್ಲ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಾವು ಅವ್ರು ಹಿಂದಿದ್ದೀವಿ. ಈಗ ನಿಮ್ಮ ಹಿಂದಿರೋರು ಸಹ ನಮ್ಮ ಜೊತೆಲಿದ್ದ ನಮ್ಮ ಅಣ್ಣ ತಮ್ಮಗಳೇ ಇಲ್ಲೇನಾರು ಬಂದು ಕೂತ್ಕೊಂಡ್ರೆ ಅಂದರೆ ನಮ್ಮ ಅಣ್ಣ ತಮ್ಮಗಳೇ ಬಂದು ಕೂತ್ಕೊಂಡು ಶಿವಲಿಂಗೇಗೌಡರನ್ನ ಬೈಯಕ್ಕೆ ಇದು ಮಾಡಿದಾರೆ. ಶಿವಲಿಂಗೇಗೌಡರು ಬಯಸ್ಕೊಳ್ಳೋವಷ್ಟು ಕೆಲಸ ಈ ತಾಲೂಕಲ್ಲಿ ಮಾಡಿಲ್ಲ. ಇಂಥ ಒಬ್ಬರು ನಾಯಕರು ಇದ್ದಾರೆ. ಬರಲಿ, 28 ಚುನಾವಣೆ ಬಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ನಿಂತ್ಕೊಂತೀರ, ಇನ್ನೊಬ್ರು ನಿಂತ್ಕೊಂತಾರೆ. ಯಾರು ಜನಕ್ಕೆ ಪ್ರೀತಿ ಇರುತ್ತೆ ಅವ್ರು ಗೆಲ್ತಾರೆ. ಆವತ್ತು ಚುನಾವಣೆ ಬಂದಾಗ ಸ್ಪರ್ಧೆ ಮಾಡೋಣ. ಅದು ಬಿಟ್ಬಿಟ್ಟು ಇವತ್ತು ಸುಮ್ಮನೆ ಈ ಒಂದು ತಾಲೂಕಿನ ಶಾಸಕರ ಮೇಲಾಗಲಿ ಮತ್ತು ಇಲ್ಲೇನು ನಾವು ಮುಖಂಡಗಳಿರ್ತೀವಿ ಅವ್ರಗಳ ಮೇಲಾಗಲಿ ಬೇಡ. ಇದು ಮಾಡಬೇಕು. ನೀವು ಇದನ್ನು ನಿಲ್ಲಿಸ್ಬೇಕು. ಇದನ್ನು ಟೀಕೆ ಟಿಪ್ಪಣಿ ಮಾಡಿ ಬೇಡಲ್ಲ, ಅದು ಆರೋಗ್ಯಕರವಾಗಿರ್ಬೇಕು. ಟೀಕೆ ಮಾಡಿದಾಗ ಅದು ಆರೋಗ್ಯಕರವಾಗಿದ್ದರೆ ಆ ಟೀಕೆ ಟಿಪ್ಪಣಿಗಳಿಗೆ ಒಂದು ಉತ್ತಮವಾದ ಇದಿರುತ್ತೆ. ಇವತ್ತು ನೀರಿಲ್ಲ, ಮೇವಿಲ್ಲ, ಶಾಲೆ ಇಲ್ಲ ಅನ್ನೋಕ್ಕೆ ನಿಮಗೆ ಗೊತ್ತಿಲ್ಲ. ಅರಸೀಕೆರೆಗೆ ಬಂದು ನೀವು 5 ರಿಂದ 6 ವರ್ಷ ಆಗಿದೆ. ಇಂದಿನ ಚಿತ್ರಣ ನೀವು ತೆಗೆದು ನೋಡ್ರಿ, ಗೊತ್ತಾಗುತ್ತೆ. ಇವೆಲ್ಲ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಇವತ್ತು ನೀವೇನಾರು ಹೇಳಿಕೆ ಕೊಡ್ಬೇಕಾರ ಶಿವಲಿಂಗೇಗೌಡರಿಗೆ ನಿಮಗೂ ಅನುಭವ ಇದೆ. ನೀವು ಯಡಿಯೂರಪ್ಪರಿಂದ ಬಂದವರು, ನಿಮಗೂ ಅನುಭವ ಇದೆ. ಅನುಭವ ಆದಮೇಲೆ ಅನುಭವಸ್ಥರಾಗಿ ಮಾತಾಡ್ರಿ. ಬಸವಣ್ಣರ ತತ್ವವನ್ನು ನೀವು ಬಾಯಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಬೇರೆ ಮಾತಾಡೋರಿಗೆ ಅರ್ಥ ಬರಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ನೀವು ಏನು ನಾವು ಟೀಕೆ ಮಾಡ್ತಾರೆ ಅದು ಆರೋಗ್ಯಕರವಾಗಿರಲಿ. ನಿಮ್ಮ ಟೀಕೆಗಳು ಈ ಥರ ಸುಮ್ಮನೆ ಓಯಪಯ ಮಾಡಿ ಮಾತಾಡೋದು, ಯಾರನ್ನೋ ಮನವೊಲಿಸೋಣಕ್ಕೋಸ್ಕರ ರೈತರು ಮನವೊಲಿಸೋಣಕ್ಕೆ ಆಗಲ್ಲ ನಿಮ್ಮ ಕೈಲಿ. ಯಾಕೆಂದರೆ ಇನ್ನು ಸುಮಾರು 3 ರಿಂದ 4 ತಿಂಗಳಲ್ಲಿ ಅರಸೀಕೆರೆ ಒಂದು ತಾಲೂಕಲ್ಲಿ ಬಹುತೇಕ ಎತ್ತಿನೊಳ ನೀರು ಸಂಪರ್ಕ ಹರಿಯುತ್ತಿದೆ. ಈ ಕಡೆ ಹೇಮಾವತಿ ನೀರು 2-3 ಕೆರೆ ಇದೆ. ಅದರಿಂದ ಗಂಡಸಿಗೂ ಈ ಸತಿ ಹೇಮಾವತಿ ನೀರು ಗಂಡಸಿಗೂ ಹೋಗ್ತಾ ಇದೆ. ನೀರು 400 ಕೋಟಿ ಆಗಿದೆ. ಅದೇ ರೀತಿ ಇವತ್ತು ಬಾಣಾವರಕ್ಕೆ ಅಪ್ಪರ್ ಭದ್ರದಿಂದ ನೀರು ಕೊಡ್ತೇವೆ. ಇಡೀ ಅರಸೀಕೆರೆ ತಾಲೂಕಿನ ನೀರಾವರಿ ಮಾಡಿದರೆ ನೀವು ಹೆಂಗೆ ರೈತರ ಪರ ಮಾತಾಡ್ತೀರಾ? ಇದಕ್ಕೆ ಆಗೋದೆಲ್ಲ ನಿಮ್ಮ ಕೈಲಿ. ರೈತರು ಶಿವಲಿಂಗೇಗೌಡರನ್ನೇ ಒಪ್ಕೊಂತಾರೆ. ರೈತರು ಇದು ಬಿಟ್ಬಿಡ್ರಿ. ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ರಿ. ಯಾರ್ದೇನು ಇದೇ ಇಲ್ಲಿಲ್ಲ. ಸುಮ್ಮನೆ ಅಡ್ಡ ಬರೋದು, ಇವೆಲ್ಲ ಮಾತಾಡೋದು ಬೇಡ. ಇವತ್ತು ನಮ್ಮ ಸರ್ಕಾರ ಈ ತಾಲೂಕಿಗೆ ಸಾಕಷ್ಟು ಹಣ ಕೊಟ್ಟಿದೆ. ನಮ್ಮ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಈ ತಾಲೂಕಿಗೆ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಯಾರು ದುಡ್ಡು ತಂದರೆ ಏನಾರು ಮಾಡಿದ್ದಾರೆ ಅಂದ್ರೆ ಅದು ಶಿವಲಿಂಗೇಗೌಡರು. ಹೋಗಿ ವಿಧಾನಸೌಧದಲ್ಲಿ ತಿಕ್ಸ್ ನೋಡಿ. ನಿಮಗೂ ವಿಧಾನಸೌಧಕ್ಕೆ ಬಾಂಧವ್ಯ ಇದೆ ಅಲ್ವಾ? ಇಂಥ ಒಬ್ಬ ನಾಯಕರನ್ನ ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು. ಇಲ್ಲ ಯಾರ್ಯಾರ್ದೋ ಕಾಲು ಎಳಿತಾ ಕೂತ್ಕೋಬೇಕು. ನಾವು ತಾಲೂಕು ಅಭಿವೃದ್ಧಿ ಆಗ್ತಾ ಇದೆ, ಆಗಲಿ. ಇದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಇದು ಬೆಳವಣಿಗೆ ಆಗಬಾರ್ದು ಅಂತ ನಿಮಗೊಂದು ಕಿವಿ ಮಾತು ನಾವು ಹೇಳ್ತಾ. ಏಕೆಂದರೆ ನೀವು ನಮ್ಮಂಥರದೆಲ್ಲ ಹೇಳ್ಸಬಾರ್ದು. ನೀವು ಕರ್ನಾಟಕ ರಾಜ್ಯದ ನಮ್ಮ ಯಡಿಯೂರಪ್ಪಾಜಿ ಒಂದು ಹಿಂದೆ ಇದ್ದು ನೀವು ಬಂದಿರೋರು, ನೀವು ನಮ್ಮಂಥರ ಕೈಲಿ ಹೇಳ್ಸಬಾರ್ದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಲ್ಲಿಸ್ರಿ. ಇದು ನಿಲ್ಲಬೇಕು. ನಾವೇನಿದೆ ನಮ್ಮನೇನು ಶಿವಲಿಂಗೇಗೌಡರು ಹೇಳ್ಕೊಟ್ಟೆ ನಮಗೆ ಇಲ್ಲೇನು ಕಳಿಸಿಲ್ಲ. ನೀವು ಅದೊಂದು ಹೇಳ್ತೀರಾ. ನಿಮ್ಮ ಹಾಸನ ಜಿಲ್ಲಾ ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ನಾವು ಬಂದು ಇಲ್ಲಿ ಕೂತೀವಿ. ನಮಗೆ ಸರ್ಕಾರ ಒಂದು ಹುದ್ದೆ ಕೊಟ್ಟಿದೆ. ನಾವು ಮತ್ತು ಈ ತಾಲೂಕಿನ ನಾವು ರೈತರು ಮಕ್ಕಳೇ, ನಾವೇನು ಬೇರೆ ಏನು ಅಲ್ವಲ್ಲ. ನಮಗೆ ಗೊತ್ತಿದೆ TC ಇಲ್ದಾಗ ಎಷ್ಟೆಷ್ಟು ದಿನ ನಾವು TCಗೆ ಓಡಾಡಿದ್ದೀವಿ. ನೀರಿಲ್ದಾಗ 1000 ಅಡಿ ಕೊಡಿದ್ರು ನೀರಿರಲಿಲ್ಲ. ಇವತ್ತು ಅಂತರ್ಜಲ ಎತ್ತಬೇಕು ಅಂದರೆ 1000 ಚೆಕ್ ಡ್ಯಾಮ್ ಮಾಡಿ ನೀರನ್ನ ಸಂಗ್ರಹಣೆ ಮಾಡಿ ಅಂತರ್ಜಲ ಹೆಚ್ಚಿಗೆ ಮಾಡಿದ್ದೀವಿ. ಆ ಚೆಕ್ ಡ್ಯಾಮ್ ಮುಖಾಂತರ ಇವತ್ತು ಬೋರ್ವೆಲ್ ಓಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಕೆರೆ ನೀರು ಬಂದಾಗ ಎಲ್ಲ ಬೋರ್ವೆಲ್ ಓಡುತ್ತೆ. ಎಲ್ಲ ರೈತರ ಒಂದು ಮುಖದಲ್ಲಿ ಮಂದಾಸ್ನ ಬರುತ್ತೆ. ರೈತರು ಖುಷಿಯಾಗಿರ್ತಾರೆ ಮುಂದಿನ ಜೀವನಗಳಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಯಾವುದೇ ವಿಚಾರ ಮಾತಾಡ್ಬೇಕಾರ ಆ ವಿಚಾರಗಳು ಆರೋಗ್ಯಕರವಾಗಿರಲಿ. ಯಾವುದು ನೀವು ಅಡ್ಡ ಬರೋದು ಬೇಡ. ನಿಮ್ಮ ಚುನಾವಣೆ ಬಂದರೆ ಮಾಡಿ ನೋಡೋಣ, ಆಗುತ್ತೆ. ಜನ ತೀರ್ಮಾನ ಅಂತಾರೆ. ನೀವೊಬ್ಬರು ಇನ್ನೊಬ್ಬರು ತೀರ್ಮಾನ ತಗೊಂಡ್ರೆ ಆಗಲ್ಲ. ಹೇಳಕ್ಕೆ ಇಷ್ಟಪಡ್ತಾ, ಇದುವರೆಗೂ ಸಹ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರು, ನನ್ನ ಮಿತ್ರರು, ನಮ್ಮ ಅಣ್ಣಂದ್ರ ಜೊತೆಲಿ ಇದುವರೆಗೂ ನಮ್ಮ ಒಂದು ಏನು ನಿನ್ನೆ ನಿಮ್ಮ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಇವತ್ತು ನಾವು ನಿಮಗೆ ರಿಪ್ಲೈ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಕೊಟ್ಟೆ ಅಂತ ನೀವು ಕೊಟ್ಟೆ ಅಂತ ಇನ್ನೊಬ್ರು ಕೂರಿಸೋದು ಇದು ಆರೋಗ್ಯಕರ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಇದುವರೆಗೂ ನಮಗೆ ನೀವೆಲ್ಲ ಸ್ಪಂದಿಸಿ ನಿಮಗೆಲ್ಲ ಹೊಂದಿಸಿ ನಮ್ಮ 2 ಮಾತು ಮುಗಿಸ್ತಾ ಇದ್ದೀವಿ.